ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಾವು ಎಲ್ಲರ ಕ್ವಶನ್ಗೂ ಉತ್ತರ ಕೊಡ್ತಾ ಇದ್ದೀವಿ, ಆದರೆ ಅವರೊಬ್ರಿಗೂ ಉತ್ತರ ಕೊಡ್ತಾ ಇಲ್ಲ ಅಂತ ಭಾಳ ಸುಮಾರು ಸತಿ ಕೇಳ್ತಾ ಇದ್ದಾರೆ. ಏನು ಅವ್ರ ಕ್ವಶನು ಅಂತ ಹೇಳಿದ್ರೆ, ಅವರು ಅವ್ರ ಮಗಂದು ಮದುವೆ ಮಾಡಿದಾರಂತೆ, ಅದ್ರದ್ದು ಲಗ್ನ ಪತ್ರಿಕೆ ಸುಮಾರು ಮಿಕ್ಬಿಟ್ಟಿದೆಯಂತೆ. ಅದು ಏನು ಮಾಡಬೇಕು ಅನ್ನೋದು ಅವ್ರ ಕ್ವಶನ್ನು. ಏನು ಮಾಡಬೇಕು ಅಂತಂದರೆ, ಮೊದಲೆಲ್ಲ ಲಗ್ನ ಪತ್ರಿಕೆ ಮಿಕ್ಕಿದೆ ಅಂತಂದರೆ ನೀರಿಗೆ ಬಿಟ್ಬಿಡಿ ಅಂತ ಹೇಳೋರು. ಆದರೆ ನೀರಿಗೆ ಬಿಟ್ಟರೆ ನೀರೆಲ್ಲ ಗಲೀಜಾಗತ್ತೆ. ಮತ್ತು ಅವೆಲ್ಲ ಏನಾಗುತ್ತೆ, ಹರಿಯ ನೀರನ್ನು ನಾವು ಗಲೀಜು ಮಾಡಿದ್ರೆ ನಮಗೆ ಅದು ತೊಂದರೆಗಳು. ಅದರಿಂದ ಯಾರೂ ನೀರಿಗೆ ಬಿಡೋಕ್ಕೆ ಹೋಗಬೇಡಿ. ಅದರಿಂದ ನೀವೇನು ಮಾಡಿ, ನಿಮ್ಮ ಮನೇಲೇ ಒಂದು ಬಕೆಟ್ ನೀರು ತೊಗೊಳ್ಳಿ. ಅದರಲ್ಲಿ ನಿಮ್ಮದು ಎಷ್ಟು ಲಗ್ನ ಪತ್ರಿಕೆ ಮಿಕ್ಕಿದೆಯೋ ಅದಷ್ಟು ನೆನೆಸ್ಬಿಟ್ಟು ನಿಮ್ಮ ಮನೆ ಅಕ್ಕಪಕ್ಕ ಇರೋಂಥ ಯಾವುದಾರ ಒಂದು ಭೂಮಿ ಕೆಳಗಡೆ ಹಳ್ಳ ತೆಗೆದುಬಿಟ್ಟು ಆ ಲಗ್ನ ಪತ್ರಿಕೆ ಎಲ್ಲ ಅದ್ರ ಒಳಗಡೆ ಹಾಕಿ ಮಣ್ಣು ಮುಚ್ಚಿ ಅದ್ರ ಮೇಲೆ ಒಂದು ಗಿಡ ನೆಡಿ. ಇದು ಬರೀ ಲಗ್ನ ಪತ್ರಿಕೆ ಮಿಕ್ಕಿರೋರು ಅಷ್ಟೇ ಮಾಡೋದಂತಲ್ಲ, ನಿಮ್ಮ ಮನೆಗೆ ಯಾರ ಮದುವೆಗೆ ಕರೆಯೋಕೆ ಅಂತ ಇನ್ವಿಟೇಷನ್ ಕೊಡ್ತಾರೆ. ಯಾಕೆಂದರೆ ಸುಮಾರು ಜನ ಎಲ್ಲ ಅದರಲ್ಲಿ ದೇವ್ರ ಫೋಟೋಗಳು ಹಾಕ್ಸ್ಬಿಡ್ತಾರೆ, ಅದನ್ನು ಕಸಕ್ಕೆ ಹಾಕೋದು, ಎಸೆಯೋದು, ಇಂಥವೆಲ್ಲ ಮಾಡ್ತಾರೆ. ಅದರಿಂದ ಆ ಥರದ್ದು ಯಾರೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಅಷ್ಟೇ, ನಿಮ್ದು ಯಾವ್ದಾರ ಜಮೀನು, ತೋಟ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದ್ರೂ ಖಾಲಿ ಭೂಮಿ ಇದ್ದರೂ ತೊಂದರೆ ಇಲ್ಲ, ಸ್ವಲ್ಪ ಹಳ್ಳ ತೆಗೆದುಬಿಟ್ಟು ಅದ್ರ ಒಳಗಡೆ ಹಾಕಿ ಮುಚ್ಚಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ದಿನ ನೀರು ಹಾಕಿದ್ರೆ ಅದು ತಾನಾಗ್ತಾನೆ ನೀರಲ್ಲಿ ಕರಗೋಗ್ಬಿಡುತ್ತೆ. ಅದ್ರ ಮೇಲೆ ಒಂದು ಗಿಡ ನೆಡಿ. ಅದರಿಂದ ನಮ್ಮ ಪರಿಸರಕ್ಕೂ ಒಳ್ಳೆಯದು. ಗಿಡ ನೆಡೋದ್ರಿಂದ ನಮಗೂ ಒಳ್ಳೆಯ ಗಾಳಿ ಪ್ರಾಪ್ತಿಯಾಗುತ್ತೆ. ಅದರಿಂದ ಎಲ್ಲರೂ ಅಷ್ಟೇ ಆ ಥರ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ.